ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ಇವತ್ತು ಎಲ್ಲೋ ನೋಡ್ದಂಗದಲ್ಲ ನಮ್ಮೂರಲ್ಲಿ ಏನಪ್ಪ ಮೊಯ್ರಮುಡಿ ಬ್ರಹ್ಮೋತ್ಸವ. ಇವತ್ತು ಆ್ಯಕ್ಚುಲಾಗಿ ದಾಸಪ್ಪನೆಲ್ಲ ಕರೆದು ನಮ್ಮ ಮಮ್ಮಿ ಮನೆ ತಿರ್ಬೋದು ವೆಂಕಟೇಶ್ವರ. ಅದರಿಂದ ಇವತ್ತು ನಾವು ದಾಸಪ್ಪನೆಲ್ಲ ಕರೆದು ಪೂಜೆ ಮಾಡಿಸಿ ನಾನ್ ವೆಜ್ ಅಡುಗೆ ಎಲ್ಲ ಮಾಡಬೇಕು. ಸೊ ನಮ್ಮ ಅಕ್ಕನ ತೋರಿಸ್ತೀನಿ ಗೈಸ್, ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ್ಯಕ್ಚುಲಾಗಿ ನಮ್ಮ ಅಕ್ಕ ನಾನು 3 ದಿನ ಮುಂಚೆನೇ ಬಂದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀವಿ. ನಮ್ಮ ಅಕ್ಕ ಇವತ್ತು ಬಂದವಳೆ, ಇವತ್ತು ಮಧ್ಯಾಹ್ನ ಬಂದವಳೆ. ಸೊ ಈಗ ಡಿವೈಡ್ ಆಗ್ಬಿಟ್ಟೈತೆ ಗೈಸ್ ಕೆಲಸ ಎಲ್ಲ. ನಾನು ದೇವ್ರ ಪೂಜೆ ಮಾಡಬೇಕು, ನಮ್ಮ ಅಕ್ಕ ನಾನ್ ವೆಜ್ ಅಡುಗೆ ಮಾಡ್ತೀನಿ. ಹೇಳಿ, ಮಾತಾಡಿ. ಏನು ಮಾತಾಡೋದು? ನನಗೆ ಗೈಸ್ ರೇಜ್ ಆಗ್ಬಿಡ್ತಾರೆ ಹಂಗೆ, ಐ ಬಿ ಪಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಟೀ ಒಂದ್ಸಲ ಆಲೆ ಮಾಡ್ಕೊಟ್ಟಿದ್ದೀನಿ, ಈಗ ಅವಳು ಮಾಡ್ಕೊಂಡಿರೋದ್ಕೊಂಬಂತವಳೆ. ಇನ್ನು ನಾನು ದೇವ್ರ ಸಾಮಾನು ಬೆಳಗ್ಗೆ ಎಲ್ಲ ಮಾಡಬೇಕು, ಬೆತ್ತ ತೊಳ್ದು ಪೂಜೆ ಮಾಡಿ ಎಲ್ಲ ಮಾಡಬೇಕು. ನಮ್ಮ ಅಕ್ಕ ಮೊದಲು ಸರಿಯಾಗಿ ಮಾತಾಡೋದು ಬರೀ ಬಂದು ಅಡುಗೆ ಮಾಡ್ತಾವಳೆ ಅಷ್ಟೇ. ಇನ್ನೆಲ್ಲ ಕೆಲಸ ನಾನೇ ಮಾಡಿದ್ದೀನಿ. ಧೂಳು ಹೊಡೆದು, ಪಾತ್ರೆ ತೊಳ್ದು, ಕಸ ಗುಡಿಸಿ, ಪ್ರತಿಯೊಂದು A to Z ಕೆಲಸ ಮಾಡ್ಕೊಟ್ಟಿದ್ದೀನಿ. ತಿಂಡಿನೂ ನಾನೇ ಮಾಡಿರೋದು. ಪಲಾವ್ ಇನ್ಯಾರು ಮಾಡಿದ್ರು? ಹಾಂ. ಸೊ ಯಾವ ರೀತಿ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ವಿಜಲ್ ಹೊಡ್ಸಕ್ಕೆ ಇವಳೆ ಹಾಕ್ಬೇಕು. ಬರೀ ತರಕಾರಿ ಹಾಕಿದ್ರೆ ಪಲಾವ್ ಆಯ್ತದ? ನೋಡು ಮಮ್ಮಿ, ಏನೇನು ನೋಡ್ಬೇಕು? ಮೇಲೆ ಹಿಂಗೆ ಬರನ್ನೇ ಯಾರಿಗಿದೆ ನನ್ನ ಅವಶ್ಯಕತೆ ನೋಡಿ. ಒಂಚೂರು ಎಕ್ಸ್ಪೆಕ್ಟೇ ಇಲ್ಲ ಗೈಸ್, ಗೈಸ್. ಅದರಿಂದ ನಾನು ಆ್ಯಕ್ಚುಲಾಗಿ ನಾನು ಇವಾಗ ದೇವ್ರ ಪೂಜೆ ಮಾಡಿ ಸಿಗ್ತೀನಿ. ಟೀ ಕುಡಿದು ದೇವ್ರ ಪೂಜೆ ಮಾಡಿ ಸಿಗ್ತೀನಿ. ಅದಾದಮೇಲೆ ಇನ್ನು ರಾತ್ರಿ ಯಾವ ರೀತಿ ನಾವು ಪೂಜೆ ಮಾಡಿದ್ವಿ ಏನು ಅಂತ ವೀಡಿಯೋಸ್ ಕ್ಲಿಪ್ಪಿಂಗ್ಸು ಹಾಕ್ತೀನಿ. ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ದೇವ್ರು ಹಾಕ್ತೀವಿ ಸರ್, ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತಾರೆ. ಅದೇ ದೇವ್ರ ಪೂಜೆದೇ ಹಾಕೋದು. ವೈರ್ ಮುಡಿದು ನಾನು ಹೇಳಿದ್ದು, ವೈರ್ ಮುಡಿದು. ಆ್ಯಕ್ಚುಲಾಗಿ ನಾನು ಹೋಗ್ಬೇಕು ಅಂದರೆ ಜಸ್ಸು ಕರ್ಕೊಂಡು ಹೋಗ್ಬೇಕು, ಸುಮ್ಮನೆ ಆಗಲ್ಲ. ಬೈತಾನೆ ಅವಳೆ ಪ್ರಣಾತಿ ಜಸ್ಸು. ಗೈಸ್ ನೋಡ್ಕೊಬನ್ನಿ, ಸಿಗ್ತೀನಿ. ಸೊ ಚಿಕನ್ ಅಂಗಡಿಗೆ ಹೋಗ್ತೈತೆ, ಚಿಕನ್ ಇಸ್ಕೊಬರೋಣ ಅಂತ. ಆವಾಗಿನ ವೀಡಿಯೋ ಇದು. ಚಿಕನ್ ತಂದು ಕೊಟ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಅಕ್ಕ ಮನೆ ಒರೆಸ್ತಾವಳೆ, ಮನೆ ಒರೆಸ್ಕೊಟ್ಲಿ ಅಂತ ಕೂತ್ಕೊಂಡಿದ್ದೀನಿ. ಸೊ ದೇವ್ರ ಪೂಜೆ ಮಾಡಿ ನಾನು ಸಿಗ್ತೀನಿ ಗೈಸ್. ಸೊ ಗೈಸ್, ಇದು ಬಂದು ನಾನು ಅಂಗಡಿ ಬೀದಿಗೆ ಹೋಗ್ತಾಯಿದ್ದೆ. ಆವಾಗ ಎಷ್ಟು ಜನ ಕ್ರೌಡ್ ಇದೆ ನೋಡಿ. ಇದ್ರ ಮಧ್ಯೆ ಹೆಂಗೆ ಹೋಗೋದು ಅನಿಸ್ಬಿಡ್ತು ನನಗೆ. ಸೊ ಆಮೇಲೆ ಮನೇಲಿ ದೇವರೆಲ್ಲ ಪೂಜೆ ಮಾಡಿ ಅಮ್ಮ ರೆಡಿ ಮಾಡ್ತಾಯಿದ್ರು. ಸೊ ನಮ್ಮ ಅಕ್ಕ ನನ್ನ ಮಗಳು ಸೇರಿಕೊಂಡು ಅದೇನೋ ಸ್ತೋತ್ರನೇ ಹೇಳ್ತಾರೆ. ಅದು ಬೇರೆ ಇದು ಬೇರೆ, ಎಲ್ಲೋ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಕರೆಕ್ಟಾಗಿ ನೋಡಿ. ನನ್ನ ಮಗಳು ಒಂದೇನೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ದಾಸಪ್ಪ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಮತ್ತು ಮಮ್ಮಿ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಎಡೆ ಇಡೋಣ ಅಂತ ಹೇಳಿದ್ರು. ಇವರು ಅಡುಗೆ ಡಿಪಾರ್ಟ್ಮೆಂಟ್, ನಂದು ಪೂಜಾ ಡಿಪಾರ್ಟ್ಮೆಂಟ್. ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ. ಏನು ತೋರಿಸ್ತಾ ಇದ್ರು? ನೀನೇನು ಅಲ್ಲಿ ಹಿಂದೆ ಹೋಗಿ ಕೂತ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ನಿನ್ನ ಮಕ್ಳ ಜೊತೆ ನಾನೇನು ಮಾಡೋಕ್ಕೆ? ಅದಕ್ಕೆ ಸೊ ಸಿಗ್ತೀನಿ ಗೈಸ್. ಇವಾಗ ನನ್ನ ಮಗಳಿಗೆ ಕೂತಿದ್ದೀನಿ. ಸೊ ಇನ್ನು ಎಡೆ ಇಡಬೇಕು, ಅದಕ್ಕೋಸ್ಕರ ನನ್ನ ಮಗಳು ಕಿರ್ಚಾಡ್ದವಳೆ. ಮಾಡ್ತೀನಿ ಸುಮ್ಮನೆ ಕಿರ್ಚಾಡ್ತಾಳೆ. ಕಂಚಿ ಕಾಳಾಸ್ತಿ ಆಲ್ಮೇಲೆ ಮಂಗವ ಮುಳುವಾಗ ನಾಂದಿನ್ಯ ದಂಡು ನಾಳೆ ವರದರಾಜವರ ಸಮಯ ಕರೆಂಡ ಕೆಂಜಡ ಸಮರದು ಶ್ರೀ ಶ್ರೀನಿವಾಸ ಶಿವ ಗಣೇಶ ಭಕ್ತವತ್ಸಲ ಭಗವಂತ ಪ್ರಿಯ. ಫೈನಲಿ ಪೂಜೆನ ಮುಗಿಸಿದ್ವಿ. ಸೊ ಯಾವ್ಯಾವ ರೀತಿ ಯಾರ್ಯಾರು ಹೇಗೆ ಕಾಣ್ತಿದ್ವಿ ಅಂತ ತೋರಿಸ್ತೀನಿ. ನಾವ ತೋರಿಸಿ ಮೇಡಮ್. ಇಲ್ಲಿ ಹೋಗ್ಬಿಟ್ಟಿದೆ, ನೀರು ತೀರ್ತಾಕೋದ್ರೊಳಗೆ ಹೋಗ್ಬಿಟ್ಟಿದೆ. ಇಲ್ಲಿ ನಮ್ಮ ಅಮ್ಮ ಅಂತೂ ನನ್ನ ಮಗಳದ್ದು ಕಾಣ್ತಾ ಇಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ನಮ್ಮದು ಫೈನಲಾಗಿ ಪೂಜೆ ಎಲ್ಲ ಮುಗೀತು. ನಾವು ಈಗ ನಮ್ಮ ಮಗಳಿಗೆ ಅವರು ತೀರ್ಥ ಹಾಕ್ಬಿಟ್ರು. ಏನು ಅಷ್ಟು ಕೇಳ್ತಾಳೆ. ಸೊ ನೋಡಿ, ನಮ್ಮ ಡ್ಯಾಡಿ ಮನೆ ದೇವರು
ನಮ್ಮನ್ ಮನೆ ದೇವ್ರು ಬಿಡಕ್ಕಾಗಲ್ಲ. ಆಮೇಲೆ ನಮ್ಮ ಗಂಡನ ಮನೆ ದೇವ್ರುಗಳೆಲ್ಲ ಹಿಂಗೆ ಯುವತಿ, ಇವ್ರ ಮನೆದು ಅದೇ, ನಮ್ಮ ಮನೆದು ಅದೇ. ಈಚೆ ಹೋದ್ರು. ಸೊ ಗೈಸ್ ಫೈನಲ್ ಆಗಿ ಓ ಗೈಸ್ ಇಲ್ಲೊಬ್ರು ನಮ್ಮ ತಂಡತಿದಲ್ಲಿ ನಾವು ಬುಧವಾರ ಅದಕ್ಕೆ ನಮ್ಮ ಮಾತಾಡಿದೀವಿ. ಹಾಂ, ನಮ್ಮ ಮನೆ ದೇವ್ರನ್ನ ನಾವು ಬಿಡೋಕ್ಕಾಗಲ್ಲ, ಅದಕ್ಕೆ ನಾವು ನಾಮ ಹಾಕೊಂಡಿದ್ದೀವಿ ಅಂತ ಹೇಳ್ತಾಳೆ ಪ್ರಣು. ಸೊ ಅವರಿಬ್ರು ಈಚೆನೆ ಉಳ್ಕೊಬಿಟ್ರು. ಗೈಸ್ ವೇಟ್ ಮಾಡಿ ಬನ್ನಿ ಬನ್ನಿ ಬನ್ನಿ. ಬಂದ್ರು ಬನ್ನಿ ಬನ್ನಿ ಬನ್ನಿ. ಅತಿಥಿಗಳು ಬಂದು ನಮ್ಮ ಮಮ್ಮಿಗೆ ನಮ್ಮ ಮಮ್ಮಿನೇ ಹಾಕ್ಸ್ಕೊಂಡಿಲ್ಲ. ಸಾಕೈತಲ್ಲ ನಮ್ಗೆ ಸಿಂಗಲ್ ಸಿಂಗಲ್ ನಮ್ಮ ಥರ ತ್ರಿಬಲ್ ಹಾಕೊಂಡಿಲ್ಲ. ಎಲ್ಲಡಿ ನನ್ನ ಮಗಳು 3 ನಮ್ಮ ಹಾಕೊಂಡೋಳೆ, ನಾನು ನಮ್ಮ ಅಕ್ಕ ನಮ್ಮ ಪ್ರಣು ಅಷ್ಟೇ. ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.